17 ಜನಕ್ಕೆ ರಾಜೀನಾಮೆ ಕೊಡ್ಸಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ವಿ. ದರೋಡೆ ಮಾಡಿ ತಗೊಂಡು ಯಾರಿಗೆ ಕೊಡ್ತಿದ್ದಾರೆ? ಪೊಲೀಸ್ ಡಿಪಾರ್ಟ್ಮೆಂಟ್, ಪತ್ರಕರ್ತರು, ನೀವೇ ಹೇಳ್ದಂಗೆ. ನಾನಂತೂ ಇನ್ನು ನೇರ ಹೇಳಿಲ್ಲ ಗೃಹ ಮಂತ್ರಿಯಾಗಿ ಕೊಡ್ತಿದ್ದಾರೆ ಅಂತ. ಆದ್ರೆ ಗೃಹ ಮಂತ್ರಿ ಕಣ್ಣು ಮುಚ್ಚಾಡ್ ಕೂತ್ಕೊಟ್ಟಿಯಾರ? ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ದರೋಡೆ ಮಾಡ್ತಾರೆ ಅಂತ ಗೊತ್ತಿದ್ದಾಗ ಅದ ಕಡೆ ಗಮನ ಕೊಡಕ್ ನಿಮ್ಗೆ ಪುರ್ಸೊತ್ತಿಲ್ಲ. ಆಡಳಿತ ಬಗ್ಗೆ ಗಮನ ಕೊಡಕ್ ಪುರ್ಸೊತ್ತಿಲ್ಲ. RSS ಬಗ್ಗೆನೇ ನಿಮ್ ಗಮನ. MLA ಗಳನ್ನ ಖರೀದಿ ಮಾಡಂತ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಮುಂದುವರೆದಿದೆ. ಏನ್ ಕಾಂಗ್ರೆಸ್ ಪಕ್ಷ ಬಹಳ ಧರ್ಮದ ಕೆಲಸ ಮಾಡ್ತಾ ಇದೆ, ರೈತರ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಬಿಜೆಪಿಯವರು JDS ಅವರು ಹುಡ್ಕೊಂಡು ಕೊಟ್ಟಿಲ್ಲ ಓಟನ್ನ, ಕ್ರಾಸ್ ವೋಟಿಂಗ್ ಮಾಡಿಲ್ಲ. ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೊರಗೆ ಬರಲಿ. ಇಷ್ಟು ಹಿಂದೆ 17 ಜನ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು, ಆ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಬಂದು ಸೇರ್ಕೊಂಡು ದುಡ್ಡು ತಗೊಂಡು ಚುನಾವಣೆಗೆ ನಿಂತು ಚುನಾವಣೆ ಗೆದ್ದರು. ಅದಕ್ಕೋಸ್ಕರ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಹಾಳಾಗೋಯ್ತು. ತಾತ್ಕಾಲಿಕ ಯಶಸ್ಸದು. ಜನ ಒಪ್ಪಲ್ಲ ಅದನ್ನ, ಭ್ರಷ್ಟಾಚಾರವನ್ನ. ಅದೇ ಸ್ಥಿತಿ ಬರುವಂತ ದಿನ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಬರುತ್ತೆ. ಯಾರು ಕ್ರಾಸಿಂಗ್ ವೋಟ್ ಕಾಂಗ್ರೆಸ್ ಮಾಡಿದ್ರು ಇದ್ರ ತನಿಖೆ ರಾಜ್ಯದ ಮುಖ್ಯಮಂತ್ರಿ ಮಾಡ್ಲಿ. ಏನೂ ಗೊತ್ತಿಲ್ಲದಂಗೆ ಮೌನವಾಗಿದಾರಲ್ಲ, ಅವ್ರಾಗ ಅವ್ರು ಓಟ್ ಕೊಟ್ರಂತೆ. ಪಾಪ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ನಂಬರ್ 1. ನಂಬರ್ 2, ಧರ್ಮಸ್ಥಳ ಮಂಜುನಾಥನ ಈ ದೇಶದ ಕೋಟಿ ಕೋಟಿ ಜನ ಭಕ್ತಿಯಿಂದ ಪೂಜೆ ಮಾಡಂತ ಜಾಗ. ದೇವಸ್ಥಾನನೂ ಅಂತದೇ, ಪವಿತ್ರವಾದ ಪುಣ್ಯಕ್ಷೇತ್ರನೂ ಅದು. ನಾನು ರಾಜ್ಯದ ಬಿಜೆಪಿ ಅಧ್ಯಕ್ಷ ವಿಜೇಂದ್ರಗೆ ಪ್ರಾರ್ಥನೆ ಮಾಡ್ತೇನೆ, ಧರ್ಮಸ್ಥಳದ ಧರ್ಮಸ್ಥಳದ ಮಂಜುನಾಥನ ಭಕ್ತಿನ ಊರಿಗೆ ಹಚ್ಚಬೇಡಿ. ಈಗಾಗಲೇ ಘೋಷಣೆ ಮಾಡಿದಿರಿ, ದಯವಿಟ್ಟು ತಕ್ಷಣ ವಾಪಸ್ ತಗೊಳ್ಳಿ. ಒಂದು ಘಟನೆ ಈ ಆಣೆ ಪ್ರಮಾಣದ ಬಗ್ಗೆ ಅದು ವಿಜೇಂದ್ರ ಅವ್ರು ಮಾಡ್ಲಿ. ನನ್ನ ಆಸೆ ಇದೆ, ಅವ್ರು ವಿಡ್ರಾ ಮಾಡ್ಕೋತಾರೆ, ನಂಬಿಕೆ ಇದೆ. ಈ ದೇವ್ರ ಮೇಲೆ ನಂಬಿಕೆ ನಡೆಯೋದು. ಶಿವಮೊಗ್ಗದಲ್ಲಿ ಒಂದು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಆಯ್ತು. ಒಂದು ವಾರ್ಡ್ನಲ್ಲಿ ಒಬ್ಬ ಅಭ್ಯರ್ಥಿ ಒಂದ್ ಕಡೆಯಿಂದ ಎಲೆ ಜೊತೆಗೆ 5 ರೂಪಾಯಿ ನೋಟ್ ಇಟ್ಟು ಅಲ್ಲಿ ಸಿಗಂದೂರು ಚೌಡೇಶ್ವರಿಯ ಫೋಟೋ ಇಟ್ಕೊಂತ ದುಡ್ಡು ಕೊಟ್ಕೊಂಡ ಓಟ. ಮಾರನೇ ದಿನ ಇನ್ನೊಬ್ಬ ಅಭ್ಯರ್ಥಿ ಬಂದ, ಅದೇ ಎಲೆ 10 ರೂಪಾಯಿ ನೋಟು, ಮಾರಮ್ಮನ ಫೋಟೋ ಇಟ್ಟು ಉಂಟ. ಏನಣ್ಣ, ನೆನ್ನೆ ನೋಡಿ ಸಿಗಂದೂರು ಚೌಡೇಶ್ವರಿಯ 5 ರೂಪಾಯಿ ಪ್ರಮಾಣ ಮಾಡಿ ತಗೊಂಡ್ಬಿಟ್ಟಿದೀವಿ, ಈಗ ನೋಡ್ರಿ 10 ರೂಪಾಯಿ ಕೊಡ್ತಾ ಇದ್ದೀನಿ ನೀನು ಮಾರಮ್ಮನ ಹೇಳ್ತೀಯ. ನೆನ್ನೆ ಅದಕ್ಕೋಸ್ಕರ 10 ರೂಪಾಯಿ ಕೊಡ್ತಿರೋದು, ಮಾರಮ್ಮನ ಹತ್ರ ನೆನ್ನೆ ತಗೊಂಡಿದ್ದು, ದಯವಿಟ್ಟು ಕ್ಷಮಿಸಮ್ಮ, ಶಾಪ ಕೊಡ್ಬೇಡ. ಹಾಗಾಗಿ ನಿಮ್ ದುಡ್ಡು ತಗೊಂಡಿದ್ದು ತಪ್ಪಾಗಿದೆ, ಕ್ಷಮಿಸಿ, ನಿನ್ಗೆ ನಮಗೆ 10 ರೂಪಾಯಿ ತಗೋತಿದ್ವಿ, ಆಶೀರ್ವಾದ ಮಾಡೋಣ ಅಂದ್ರು. 10 ರೂಪಾಯಿನೇ ಗೆದ್ದ. ಭಕ್ತಿನ ಊರೇ ಹಚ್ಚೋದಿದೆಯಲ್ಲ, ಇದು ಒಳ್ಳೇದಲ್ಲ. ದಯವಿಟ್ಟು ಇದಕ್ಕೆ ಮತ್ತೆ ವಿಜೇಂದ್ರಗೆ ಜೋಡಿಸ್ಬೇಡಿ. ಇದನ್ನ ವಿಜೇಂದ್ರಗೆ ಹಂಗೆ ಹೇಳಾಗ್ತಾನಾಗ್ಲೇ ಪ್ರಾರ್ಥನೆ ಮಾಡುತ್ತೆ. ಅಲ್ಲೇನು ಯಾರು ತಗೊಂಡಾರೆ ಯಾರು ಬಿಟ್ಟಾರೆ ಅನ್ನೋದಕ್ಕಿಂತನೂ ಧರ್ಮಸ್ಥಳದ ಮಂಜುನಾಥನ ಹೊರೆ ಹಚ್ಚಂತ ಇದೆಯಲ್ಲ, ಇದು ಈ ಭಕ್ತ ವೃಂದಕ್ಕೆ ಒಂದು ರೀತಿಯ ಅಪಮಾನ. ಈಗ ಯಾವನ ಕ್ರಾಸ್ ಓಟಂಗ ಹಾಕಿರ್ತಾನೆ ಅಂತ ಅನ್ಕೊಡಿ, ಹಾಕಿದ್ದಾರೆ. ಅಲ್ಲೋ ಮಂಜುನಾಥನ ಮೇಲೆ ಪ್ರಮಾಣ ಮಾಡ್ಕೊಂಡು ಇಲ್ಲಿ ಕ್ಷಮೆ ಕೇಳ್ತಾನೆ ಹೊರಗಡೆ ಬಂದು ಅಣ್ಣಪ್ಪಂತಾಗಿ. ದೇವ್ರನ್ನ ಹೊರೆ ಹಚ್ಚಬೇಡಿ. ನಾನು ಹೇಳದ್ನಲ್ಲ, ನಮ್ದೇ ಸರ್ಕಾರ ಇದ್ದಾಗ 17 ಜನಕ್ಕೆ ರಾಜೀನಾಮೆ ಕೊಡ್ಸಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ವಿ. ದುಡ್ಡು ಕೊಟ್ಟು ಚುನಾವಣೆ ನಿಲ್ಲಿಸಿ ಚುನಾವಣೆ ದುಡ್ಡು ಕೊಟ್ಟು ಗೆಲ್ಲಿಸಿದ್ವಿ ಅಂತ ಸರ್ಕಾರ ಬಂತು. ಆದ್ರೆ ಜನ ಒಪ್ಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಹಿತೈಷಿಗಳು ಇದು ಒಪ್ಲಿಲ್ಲ. ಅವರೇ ಚುನಾವಣೆಯಲ್ಲಿ ಸೋಲಿಸಿದ್ರು. ಈ ಉದಾಹರಣೆ ಗೊತ್ತಿದ್ದು ಕೂಡ ಕ್ರಾಸ್ ವೋಟಿಂಗ್ ನಡೆದಿರಂತ ಈ ಸಂದರ್ಭದಲ್ಲಿ ಈ ರಾಜ್ಯ ಜನ ಭ್ರಷ್ಟಾಚಾರಕ್ಕೆ ಒಪ್ಪಲ್ಲ. ಇದೇ ಪರಿಸ್ಥಿತಿನ ನಾಳೆ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ. ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೋಸ್ಕರ ಹೇಳಿದ್ದೀನಿ. ಅವ್ರು ನಾನು ಬಹಳ ಕೆಲಸ ಮಾಡಿದೀನಿ ಅಂತ ಅವರು ಹೇಳ್ತಾ ಇದ್ದಾರೆ, ಇತ್ಲಾಗ ಇವರು ತುಂಬಾ ಹೇಳ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರನೇ ಅದನ್ನ ಸುದ್ದಿ ಹೋಗಲ್ಲ. ನಾನು ವಿಜೇಂದ್ರ, ಅಶೋಕ ಏನ್ ಕೆಲಸ ಮಾಡಿದ್ದಾರೆ ಬಿಟ್ಟಿದ್ದಾರೆ, ಅದು ಯಾವುದು ಏನ್ ಕದೆ, ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ನಾಯಕರು ಅವರಿದ್ದಾರೆ, ಅದನ್ನ ನೋಡ್ಕೋತಾರೆ. ನಾನು ಅದನ್ನ ಟೀಕೆ ಮಾಡಕ್ ಹೋಗಲ್ಲ. ನೇರವಾಗಿ ಭ್ರಷ್ಟಾಚಾರ ಆಗಿದೆಯಲ್ಲ ಇಲ್ಲಿ. ಮತ್ ನೀವು ನೇರ ಪ್ರಶ್ನೆ ಕೇಳಿದ್ರಲ್ಲ, ಧರ್ಮಸ್ಥಳದ ಮಂಜುನಾಥನ್ನ ಬಳಸ್ಕೋತಾ ಇರೋದನ್ನ. ಹಾ, ತಪ್ಪು ಒಂದೇ, ಯಾರೇ ಮಾಡಿದ್ರು ತಪ್ಪು. ಏನ್ ಯಡಿಯೂರಪ್ಪ, HD ಕುಮಾರಸ್ವಾಮಿ ಆಕಾಶದಲ್ಲಿ ಇಳಿ ಬಂದ್ರ? ಧರ್ಮಸ್ಥಳದ ಮಂಜುನಾಥಕ್ಕಿಂತ ಜಾಸ್ತಿ ಏನಲ್ಲಲ್ಲ ಅವರು. ಯಾರೇ ಮಾಡಿದ್ರು ತಪ್ಪೇ.
ನಾನೇ ಮಾಡ್ತಾ ಇದ್ದೀನಿ. ಪಕ್ಷದ ಹೊರಗಡೆ ಇರೋನು ಪಕ್ಷದಲ್ಲಿರೋರು ಮಾಡ್ತಾ ಇದ್ದಾರೆ. ಪಕ್ಷದಲ್ಲಿ ಇದೀವಿ ಇಲ್ಲ ಅಲ್ಲ, ಯಾರು ಧರ್ಮಸ್ಥಳ ಮಂಜುನಾಥನ ಭಕ್ತರಿದಾರೋ ಅವರೆಲ್ಲರೂ ಇದನ್ನು ವಿರೋಧ ಮಾಡ್ತಾರೆ. ಎಷ್ಟು ಭಕ್ತಿಯಿಂದ ನಡ್ಕೋತಾ ಇದ್ದಾರೆ, ಕೋಟಿ ಕೋಟಿ ಜನ ನಡ್ಕೋತಾ ಇದ್ದಾರೆ. ಅವರೆಲ್ಲರ ಮನಸ್ಸಿಗೂ ನೋವಾಗುತ್ತೆ. ಅದಕ್ಕೋಸ್ಕರ ನಾನು ವಿಜೇಂದ್ರಂಗೆ ಸಲಹೆ ಕೊಟ್ಟಿದ್ದು, ಆ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದೆ ವಿಡ್ರಾ ಮಾಡು.